ಬಹಳಷ್ಟು ರಂಗೋಲಿಗಳನ್ನ ನೋಡ್ತಾ ಹೋದ್ರಿ. ಸಂಕ್ರಾಂತಿ ಹಬ್ಬ ಅಂದಾಕ್ಷಣ ಡೆಕೋರೇಟ್ ಮಾಡೋದು, ಮನೇನ ನಾವು ಡೆಕೋರೇಟ್ ಆಗೋದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಹೊಟ್ಟೆ ಡೆಕೋರೇಷನ್ ಮಾಡ್ಕೊಳ್ಳೋದಿರುತ್ತಲ್ಲ. ಸೊ ಹಬ್ಬದ ವಿಶೇಷ ತಾವು ಕೈಯಾರೆ ಏನ್ ಕುಕ್ ಮಾಡ್ತೀರಾ? ಯಾವ್ದ್ರಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲ್ ಸಿರಿ ಮ್ಯಾಮ್? ಕುಕ್ಕಿಂಗ್ ಅಂದ್ರೇ ನಂಗೆ ಸ್ವಲ್ಪ ಭಯ ಶುರುವಾಗುತ್ತೆ. ಬಿಕಾಸ್ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಅಷ್ಟು ನಮ್ದಲ್ಲ. ಬಿಗ್ ಬಾಸ್ ಮನೇಲಿ ನೀವೇ ಊಟ ಅಯ್ಯೋ, ಡೈಲಿ ಚಪಾತಿ ಮಾಡಿ 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 ಸಾಕಾಗ್ತಿತ್ತು. ಬಟ್ ಇಲ್ಲಿ ಮನೆಯಲ್ಲಿ ನನಗೆ ಕ್ಲೀನಿಂಗು, ದೇವ್ರ ಮನೆ ಡೆಕೋರೇಟ್ ಮಾಡೋದು, ಅಲಂಕಾರ ಮಾಡೋದು, ಹೊರಗಡೆ ಹೊಸಲುಗೆ ಅದು ಭಾಳ ಇಷ್ಟಪಟ್ಟು ಮಾಡ್ತೀನಿ. ಬಟ್ ಕುಕ್ಕಿಂಗ್ ಒಂದು ಸ್ವಲ್ಪ ನಾನು ವೀಕೇನೆ. ಹಾಗಾಗಿ ನಾನು ಸ್ಪೆಷಲ್ ಅಂತ ಏನೂ ಮಾಡಲ್ಲ. ಅಮ್ಮ ಮಾಡ್ತಿದ್ರು, ಆಮೇಲೆ ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಅತ್ತೆ ಮನೆಯಲ್ಲಿ ನಾವು ಅದೇ ಹೇಳಿದ್ನಲ್ಲ, ಮಂಡ್ಯ ಹೋಗ್ತೀವಿ, ಅಲ್ಲಿ ಸ್ಪೆಷಲ್ ಆಗಿರುತ್ತೆ ಯಾವಾಗಲೂ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅತ್ತಿಗೆ. ಅದು ಒಳ್ಳೆ ವೆರೈಟಿ ಊಟಗಳು, ಅದು ಸಖತ್ತಾಗಿ ಫಾಸ್ಟಾಗೂ ಮಾಡ್ತಾರೆ, ಚೆನ್ನಾಗೂ ಮಾಡ್ತಾರೆ. ಸೊ ನಾವೇನು ಫೇವ್ರೇಟ್ ಸ್ವೀಟ್? ಹಾಂ, ನಂಗೆ ಫೇವ್ರೇಟ್ ಅದು ಸ್ವೀಟ್ ಒಬ್ಬಟ್ಟು ತುಂಬ ಇಷ್ಟಪಡ್ತೀನಿ. ಮನೇಲಿ ಮಾಡೋಂಥ ಹೋಳಿಗೆ ಇಷ್ಟ, ತುಪ್ಪ ಹಾಕ್ಕೊಂಡು. ಅವತ್ತು ಬ್ರೇಕ್, ನನ್ನ ಎಲ್ಲ ಏನು ವಾಟ್ ಎವರ್ ಡಯಟ್ ಗಿಯಟ್ ಎಲ್ಲದಕ್ಕೂ ಅವತ್ತು ಚೀಟಿಂಗ್ ಡೇ ನನಗೆ. ಹಾಗಾಗಿ ಹೋಳಿಗೆ ತುಂಬ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅಡುಗೆ. ನನಗೆ ಅಮ್ಮ ಮಾಡ್ದಂಗೆ ಅನ್ನಿಸ್ತಿರ್ತೆ ಅವರು ಅಡುಗೆ ಮಾಡಿದಾಗ. ಸೊ ಹಾಗಾಗಿ ನಾನು ಏನು ಮಿಸ್ ಮಾಡ್ಕೋತಾ ಇಲ್ಲ, ಅಮ್ಮ ಮನೆ ಆಗಲಿ ಈ ಕಡೆ ಆಗಲಿ. ಸೊ ಊಟ ಡಿಪಾರ್ಟ್ಮೆಂಟ್ ಆ ಕಡೆಗೆ, ನಮ್ಮ ಕಡೆಗೆ ಸ್ವಲ್ಪ ಕಡಿಮೆ. ಮ್ಯಾಮ್, ಈ ಹಬ್ಬ ಹರಿದಿನ ಅಂದಾಕ್ಷಣ ಕಲಾವಿದರಿಗೆ ಆಲ್ಮೋಸ್ಟ್ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತಲ್ಲ. ಸೊ ಹೇಗಿರ್ತಿತ್ತು ಆವಾಗ ಶೂಟಿಂಗ್ ಟೈಮು? ಆ್ಯಕ್ಚುಲಿ ಆಗ ಏನಂತಂದರೆ, ನನಗೆ ಈಗ ಇನ್ ಕೇಸ್ ಶೂಟ್ ಬೇಕು, ಎಪಿಸೋಡ್ಸ್ ಪ್ರಾಬ್ಲಮ್ ಇದೆ, ಏನೋ ಆಗಿದೆ ಅಂದಾಗ ನಾನು ಹೋಗ್ತಾ ಇದ್ದೆ. ಯಾಕೆಂದರೆ ನಾನು ಯಾವಾಗಲೂ ಕಾಯಕವೇ ಕೈಲಾಸ ಅಂತ ನಂಬೋಳು. ಅಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೆ ಅಷ್ಟೇ ಶೂಟಿಂಗಲ್ಲಿ. ಆ ಥರ ಬಹಳಷ್ಟು ಸಲ ಕೂಡ ಹೋಗಿದ್ದೀನಿ ನಾನು. ಹಬ್ಬದ ದಿನಗಳಲ್ಲೂ ಹೋಗಿದ್ದೀನಿ. ಅದೇನೆಂದರೆ ಕಲಾವಿದರಿಗೆ ವರವೂ ಹೌದು ಅನ್ಬೋದು, ಅಥವಾ ಬೇರೇನೋ ಹೇಳ್ಬೋದು. ಯಾವ ಟೈಮಲ್ಲಿ ಹೇಗೆ ಅಂತ ಏನೂ ಹೇಳೋಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಹೋಗಲೇಬೇಕಾಗತ್ತೆ ಎಮರ್ಜೆನ್ಸಿ ಇದ್ದಾಗ. ಸೊ ಆ ಥರ ಹೋಗಿದ್ದು ಉಂಟು ನಾನು ಬಹಳಷ್ಟು ಸಲ. ಅದೇ ನಾನೇನು ರಿಗ್ರೆಟ್ ಅಥವಾ ಬೇಜಾರು ಏನೂ ಮಾಡ್ಕೋತಾ ಇಲ್ಲ. ಸಂಜೆ ಬಂದು ಮತ್ತೆ ಮನೇಲಿ ನಮಸ್ಕಾರ ಮಾಡ್ತಿದ್ದೆ, ಅದೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ಕೋತಾ ಇದ್ದೆ. ಈ ಹಬ್ಬಗಳಲ್ಲಿ ಯಾವ ಹಬ್ಬ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ಫೇವ್ರೆಟ್ ದೀಪಾವಳಿ ಇಷ್ಟ ಆಗುತ್ತೆ ನನಗೆ. ಯಾಕೆಂದರೆ ಮನೇಲೆಲ್ಲ ದೀಪ ಹಚ್ಚಿ, ಪಟಾಕಿ ಹೊಡೆಯಲ್ಲ ನಾನು. ಹಾಗಾಗಿ ನಂಗೆ ದೀಪಗಳೇ ಇಷ್ಟ ಫೇವ್ರೆಟ್ ಆಗಿ. ನಿಮ್ಗೆ ಇಷ್ಟ ಇಲ್ಲ? ಸೊ ಹಾಗಾಗಿ ದೀಪಗಳ ಜೊತೆ ಅಲಂಕಾರ ಅವಾಗ ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ. ಅದು ಹೌದು. ಎಲ್ಲ ಕಡೆ ಸಂಭ್ರಮ ಕಾಣ್ತಾ ಇರತ್ತೆ. ಮೇಡಮ್, ಇಲ್ಲಿ ರಂಗೋಲಿ ನೋಡ್ತಾ ಇದ್ರೆ ತುಂಬಾ ಕಲರ್ಫುಲ್ಸ್ 3D ಎಫೆಕ್ಟ್ ಅಲ್ಲಿ ಮಾಡ್ತಿದ್ದಾರೆ ಅಲ್ವಾ? ಇಲ್ಲ, ಬಹಳ ಚೆನ್ನಾಗಿದೆ. ನಂಗೆ ಆ್ಯಕ್ಚುಲಿ ಜಡ್ಜ್ ಮಾಡೋಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಯಾಕೆಂದರೆ ತುಂಬ ಎಲ್ಲರೂ ಒಂಥರ ಬೇರೆ ಬೇರೆ ವೆರೈಟಿಯಲ್ಲಿ ಹಾಕ್ತಿದ್ದಾರೆ. ನನಗೆ ಇವ್ರು ರಂಗೋಲಿ ಹಾಕ್ತಿರೋದ್ರೆ ನಾನು ಥ್ರಿಲ್ ಆಗ್ತಿದ್ದೀನಿ. ಹೌದು, ಪಾಪ ನಮ್ಮ ಜಡ್ಜಸ್ ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ಜಡ್ಜ್ ಅನ್ನೋ ಖುಷಿ ಇದೆ. ಬಿಕಾಸ್ ಎಂಥ ರಂಗೋಲಿಗಳು ಅಲ್ಲಿ. ರೇಣುಕಮ್ಮ, ಯಲ್ಲಮ್ಮ ಸೌದತ್ತಿ ಯಲ್ಲಮ್ಮನ ಹಾಕ್ತಿದ್ದಾರೆ. ಈಗ ನನ್ನ ಒಂದು ಸೀರಿಯಲ್ ಆ ಕತೆ ನಡೀತಾ ಇರುತ್ತೆ. ತಲೆ ಮೇಲೆ ಎಲ್ಲಮ್ಮನ ಕೂರಿಸ್ಕೊಂಡು ಬರ್ತಾರಲ್ಲ, ಉದೋ ಎಲ್ಲಮ್ಮ ಅಂತ, ಆ ಥರದ್ದು ಒಂದು ಕ್ಯಾರೆಕ್ಟರ್ ಒಬ್ರು ಮಾಡ್ತಿದ್ದಾರೆ. ನಂಗೆ ಅದು ನೋಡಿದ ತಕ್ಷಣ ಅವರೇ ನೆನಪಾದ್ರು. ಈ ಒಂದು ಸೀರಿಯಲ್ ಆಗಿತ್ತು ಜಿ ಕನ್ನಡದಲ್ಲಿ. ಹಾ. ಇದು ಈ ರಂಗೋಲಿ ನೋಡಿ. ನಮಸ್ತೆ ಮಾ. ಥ್ಯಾಂಕ್ಸ್ ಮಾ, ಥ್ಯಾಂಕ್ಸ್. ಫಸ್ಟ್ ಆಲ್ ದಿ ಬೆಸ್ಟ್. ಸಖತ್ತಾಗಿ ಹಾಕಿ, ಚೆನ್ನಾಗಿ ಅದಕ್ಕೆ ಡಿಸ್ಟರ್ಬ್ ಮಾಡ್ತಿಲ್ಲ, ಮಾಡಿ ನೀವು. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾರೆ. ಮೇಡಮ್, ರಂಗೋಲಿ ಹಾಕೋದೊಂದು ಕಲೆ ಆದ್ರೆ ಅದಕ್ಕೆ ಬಣ್ಣ ತುಂಬೋದೊಂದು ಕಲೆ. ಬಣ್ಣಕ್ಕೂ ತಮಗೂ ಒಂದು ನಂಟಿದೆ. ಬಣ್ಣ, ಆ ಬಣ್ಣದ ಬದುಕು, ಅದ್ರ ಬಗ್ಗೆ ಯಾವಾಗ ಎಂಟ್ರಿ ಕೊಟ್ರಿ ನೀವು? ಆ ಥರದ್ದು ಒಂಚೂರು ಮೆಲ್ಕ್ ಹಾಕೋದಾದ್ರೆ. ಬಹಳ ಚಿಕ್ಕ ವಯಸ್ಸಲ್ಲೇ ನಾನು ಎಂಟ್ರಿ ಕೊಟ್ಟೆ ಬಣ್ಣದ ಲೋಕಕ್ಕೆ. ಚೈಲ್ಡ್ ಆರ್ಟಿಸ್ಟ್ ಆಗು ನಾನು ವರ್ಕ್ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ತಂದೆ ಇದೇ ಇಂಡಸ್ಟ್ರಿಯಲ್ಲಿ ಇದ್ದರು. ಇದೇ ಇಂಡಸ್ಟ್ರಿಯಲ್ಲಿ ಇದ್ದಿದ್ದರಿಂದ ಬಹುಶಃ ಒಂದು ಕಲೆ ಕಡೆಗೆ ಸೆಳೆತ ನನ್ನ ತಂದೆ ಕಡೆಯಿಂದನೇ ಬಂದಿರುತ್ತೆ ನನಗೆ. ಹಾಗಾಗಿ ಭಾಳ ಚಿಕ್ಕ ವಯಸ್ಸಲ್ಲೇ ನಾನು ಎಂಟ್ರಿ ಕೊಟ್ಬಿಟ್ಟೆ ಇಂಡಸ್ಟ್ರಿಗೆ. ಸೊ ಬ್ಯೂಟಿಫುಲ್. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರ್ತಿದ್ದೀರಾ. ಫಿನಿಶಿಂಗ್ ಟಚ್ ಅಪ್ ಚೆನ್ನಾಗಿ ಕೊಡಿ ಮೇಡಮ್. ಅಲ್ಲ ಮೇಡಮ್, ಈಗಲೇ ಹಿಂಗೆ ಅಂದ್ರೆ ಫುಲ್ ಫಿನಿಶ್ ಆದ್ಮೇಲೆ ಫಿನಿಶಿಂಗ್ ಟಚ್ ಅಪ್ ಕೊಡಬೇಕು. ವೆರಿ ನೈಸ್. ಇದು ಸಕ್ಕತ್ತಾಗಿದೆ. ತರಕಾರಿಯಲ್ಲಿ ಮಾಡ್ತಿದ್ದಾರೆ. ಎಸ್, ಯೂನಿಕ್ ಐಡಿಯಾಸ್. ಇಲ್ಲ ಮುಟ್ಟಿಲ್ಲ. ಲಾಲ್ ಬಾಗ್ ಹೌದಲ್ಲ, ಕಲರ್ಫುಲ್ ಆಗಿದೆ ನಿಜವಾಗ್ಲೂ. ಓಕೆ, ವಿಲ್ ಟೇಕ್. ಮೇಡಮ್, ಈಗ ಈ ಆರ್ಗ್ಯಾನಿಕ್ ಫುಡ್ಡು, ಆರ್ಗ್ಯಾನಿಕ್ ಡ್ರಿಂಕ್ ತರ ಆರ್ಗ್ಯಾನಿಕ್ ರಂಗೋಲಿ, ಗೋ ಗ್ರೀನ್ ರಂಗೋಲಿ, ವೆಜಿಟೇಬಲ್ ರಂಗೋಲಿ. ಅಂಡ್ ಐ ಆಮ್ ಸೋ ಥ್ರಿಲ್ಡ್. ಆಗ್ಲೇ ಒಬ್ರು ಮಾಡಿದವ್ರು ಕಂಪ್ಲೀಟ್ ಆರ್ಗ್ಯಾನಿಕ್ ರಂಗೋಲಿ ಅಂತ ಮಾಡಿದ್ರು.
That's really nice. So, Nice ಯುನಿಕ್ ಐಡಿಯಾಸ್ ಬಂದಿದೆ ನೋಡಿ ಅವರಿಗೆ. ಸೊ ನೋಡಿ So ರೈತರ nice. ಸೊಸೆ ಎಲ್ಲಿ ನಿಲ್ಸಿದೆ ನೋಡಿ ರೈಟ್ ಕರೆಕ್ಟಾಗಿ ಅಲ್ಲೇ ತುಂಬಾ ಅದ್ಭುತವಾದಂತಹ ರಂಗೋಲಿಗಳಾಗ್ತಾ ಇದೆ. ಹೌದು ಇಲ್ಲಿ ಓ ಆ ಕಡೆನೂ ಇದ್ರೆ ಹೂವದ ರಂಗೋಲಿ. ಹೂವದಲ್ಲಿ ಅದೇ ಇವ್ರು ಹೇಳ್ದಾಗಲ್ಲ ಲಾಲ್ಬಾಗ್ ಥರನೇ ಕಲರ್ಫುಲ್ ಆಗಿ ಕಣ್ಣುಗಳಿಗೆ ತುಂಬಾ ತುಂಬಾ ಖುಷಿ ಕೊಡ್ತಾ ಇದೀವಿ ನಾವು. ಬ್ಯೂಟಿಫುಲ್. ಆ್ಯಂಡ್ ಆಲ್ಸೋ ಪ್ಲಸ್ ಪಾಯಿಂಟ್ ಏನು ಅಂದರೆ ಮೇಡಮ್ ಈ ಒಂದು ರಂಗೋಲಿ ಈ ಫಿನಾಲೆ ಕಾಂಪಿಟೇಷನ್ ಅಲ್ಲಿ ನಮ್ಮ ಕರ್ನಾಟಕದ ಮೂಲೆ ಜಿಲ್ಲೆಗಳಲ್ಲಿ ಎಲ್ಲಾರನ್ನೂ ತಗೊಂಡು ಒಟ್ಟು ಮಾಡಿದ್ದೀವಿ. ಆ್ಯಂಡ್ ಬೆಂಗಳೂರವರು ಕೂಡ ನಾವೇನು ಕಮ್ಮಿ ಇಲ್ಲ ಅಂತ ಪಾರ್ಟಿಸಿಪೇಟ್ ಮಾಡಿದ್ರು. ಇದು ಏನ್ ಗೊತ್ತಾ, ಬೆಂಗಳೂರು ಮಂಗಳೂರು ಇನ್ನೊಂದಿಲ್ಲ, ಕನ್ನಡಿಗರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಆ್ಯಂಡ್ ಅಷ್ಟೇನೆ ಅದು ಅಷ್ಟೇನೆ ಪ್ರತಿಯೊಂದು ಫೀಲ್ಡಲ್ಲೂ ಇದ್ದಾರೆ. ಅಷ್ಟೇ. ಬಟ್ ಅದಕ್ಕೊಂದು ವೇದಿಕೆ ಅಂತ ಕಲ್ಪಿಸ್ಕೊಡ್ಬೇಕು. ಆ ಕೆಲಸ ಇವತ್ತು ನೀವು ಮಾಡಿದ್ದೀರಾ. ಸೊ ನಮ್ಮ ಗ್ಯಾರಂಟಿ ನ್ಯೂಸು ಕೊರೋನಾ ಬಳಿಕ ಎಷ್ಟೋ ಸಂಬಂಧಗಳು ಹಳಿಸೋಗಿತ್ತು. ಬಟ್ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಇಷ್ಟಪಡ್ತೀರಾ? ಇಲ್ಲ, ಖುಷಿ ಆಯ್ತು. ಅದನ್ನ ಫಸ್ಟ್ ಅದನ್ನೇ ಹೇಳ್ಬಿಟ್ಟೆ ನಾನು. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆದರೆ ಅದಕ್ಕೊಂದು ವೇದಿಕೆ ಬೇಕು, ಒಂದು ದಾರಿ ಬೇಕು. ಈ ಹೆಣ್ಮಕ್ಳಿಗೆ ಇದೆಲ್ಲ ಎಷ್ಟು ಖುಷಿ ಗೊತ್ತಾ, ಮಾಡೋ ರಂಗೋಲಿ ಬಿಡಿಸೋದು ಕಲರ್ಫುಲ್ ಆಗಿ ಅದೆಲ್ಲ, ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಲ್ಲ. ಸೊ ನಿಮಗೆ ಅಭಿನಂದನೆ ಅಂತ ಅದನ್ನೇ ಹೇಳಿದೆ. ಬಟ್ ಇದನ್ನು ದಯವಿಟ್ಟು ನಿಲ್ಲಿಸ್ಬೇಡಿ, ಕಂಟಿನ್ಯೂ ಮಾಡಿ. ಅಲ್ಲ ಮೇಡಮ್, ನಾವಂತೂ ಗೆಸ್ಟ್ ಆಗಿ ನಿಮ್ಮನ್ನ ಇನ್ವೈಟ್ ಮಾಡಿದ್ದೀವಿ ಫಾರ್ ಸಮ್ ಸೆಕೆಂಡ್ಸ್. ಮೇಡಮ್ ಪ್ಲೀಸ್ ಜಡ್ಜ್ ಮಾಡ್ಬಿಡಿ. ಅಯ್ಯೋ ಕಷ್ಟ ಆಗತ್ತೆ. ಅದಕ್ಕೆ ಮುಂಚೆ ನಾನು ಹೊಟ್ಬಿಡ್ತೀನಿ. ಯಾಕೆಂದರೆ ಓಕೆ ಕಟ್ ಮಾಡಲ ಎಲ್ಲಿ